ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕ ಶಾಕ್ ಕೊಟ್ಟಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ ಎಸ್ಎಂ ಚೌಹಾಣ್ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿಯಾಗಿಯೂ ಕೂಡ ಆಗಿರುವಂತಹ ಎಸ್ಎಂ ಚೌಹಾಣ್ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಬೆಳ್ಳಿ ಬಂಗಾರ ಸಿಕ್ಕಿದೆ. 12 ಸೈಟ್, 3 ಮನೆ, 6 ಎಕರೆ ಜಮೀನು ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಚೌಹಾಣ್ ಮನೆಯಲ್ಲಿ ಕಂತೆ ನಗದು ಸಿಕ್ಕಿದ್ಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಎಣಿಸೋಕೆ ಆಗದೆ ಮಷಿನ್ ಅನ್ನ ತರಿಸ್ಕೊಂಡ್ರ ಅಧಿಕಾರಿಗಳು. ಹಣ ಎಣಿಸೋದಕ್ಕೆ ಒಂದು ಮಷಿನ್ ಸಾಕಾಗೋದಿಲ್ಲ ಅಂತ ಹೇಳಿ ಒಂದು ಮಷೀನ್ ಅನ್ನ ತೆಗೆದುಕೊಂಡು ಬಂದ್ರ, ಮತ್ತೊಂದು ಮಷೀನ್ ಅನ್ನ ತರಿಸಿದ್ದಾರೆ ಅಧಿಕಾರಿಗಳು. ಒಂದಿತ್ತು ಈಗಾಗಲೇ ತೆಗೆದುಕೊಂಡು ಬಂದಿರ್ತಾರೆ, ಯಾವಾಗಲೂ ಒಂದು ಹಣ ಎಣಿಸುವಂತಹ ಮಷೀನ್ ಅನ್ನ ಕ್ಯಾರಿ ಮಾಡಿರ್ತಾರೆ. ಬಟ್ ಆದರೆ ಅದು ಕೂಡ ಸಾಕಾಗ್ಲಿಲ್ಲ ಅಂತ ಹೇಳಿ ಮತ್ತೊಂದು ಮಷೀನ್ ಅನ್ನ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಅಪಾರ ಪ್ರಮಾಣದಲ್ಲಿ ಹಣ ಸಿಕ್ಕಿರುವ ಸಾಧ್ಯತೆಗಳು ಕೂಡ ಇದೆ. ಸಂಜೆಯವರೆಗೂ ಕೂಡ ಹಣ ಎಣಿಕೆ ಕಾರ್ಯ ನಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ ಎಸ್ಎಂ ಚೌಹಾಣ್ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರಿಸಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಾಕ್ಗೆ ಒಳಗಾಗಿದ್ದಾರೆ. ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿಯೂ ಆಗಿರುವಂತಹ ಎಸ್ಎಂ ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಬೆಳ್ಳಿ ಬಂಗಾರ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಲ್ಲಿಕ್, ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಭ್ರಷ್ಟರಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ಏನೆಲ್ಲ ಆಗಿದೆ, ಈಗ ಹಣ ಎಣಿಸುವಂತಹ ಕಾರ್ಯ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಎರಡೆರಡು ಮಷಿನ್ ಬಳಕೆಯನ್ನ ಮಾಡ್ಕೊಳ್ಳಾಗ್ತಾ ಇದೆಯಾ, ಏನ್ ಕತೆ, ಎಷ್ಟು ಹಣ ಪತ್ತೆಯಾಗಿರಬಹುದು ಅಂತ ಹೇಳಿ? ಎಸ್ ರಮ್ಯ, ಕೊಪ್ಪಳ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ ಏನಿದ್ದಾರೆ ಎಸ್ಎಂ ಚೌಹಾಣ್, ಈತನ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಹುಬ್ಬಳ್ಳಿಯ ಶಟರ್ ಕಾಲೋನಿಯಲ್ಲಿ ಇರ್ತಕ್ಕಂಥ ದತ್ತನಗರದ ನಿವಾಸದಲ್ಲಿ, ಹುಬ್ಬಳ್ಳಿಯ ಹೇಳ್ಬೇಕಂದ್ರೆ ಆ ಮನೆಯಲ್ಲಿ ಅಪಾರ ಪ್ರಮಾಣದ ಬಂಗಾರ, ಬೆಳ್ಳಿ ಮತ್ತು 4 ಲಕ್ಷ ನಗದು, ಅದನ್ನ ಹೊರತುಪಡಿಸಿ ಮತ್ತೆ 1.5 ಕೋಟಿಗೂ ಅಧಿಕ ನಗದು ಪತ್ತೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರುವಂತೂ. ಇದನ್ನ ಹೊರತುಪಡಿಸಿ ವಿವಿಧ ಕಡೆ ಒಟ್ಟಾರೆಯಾಗಿ ಎಸ್ಎಂ ಚೌಹಾಣ್ ಅಕ್ರಮ ಆಸ್ತಿ ಅಂತ ಹೇಳ್ಬೋದು ಅಂತಂದ್ರೆ 12 ಸೈಟ್ ಇದೆ, ಮತ್ತೆ 3 ಮನೆ ಇದೆ, 6 ಎಕರೆ ಜಮೀನು ಕೂಡ ಇರ್ತಕ್ಕಂಥ ದಾಖಲೆ ಇದೀಗ ಲಭ್ಯ ಆಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಈತನ ಆಸ್ತಿ ಮತ್ತು ಐಶ್ವರ್ಯವನ್ನ ಕಂಡು ದಂಗು ಬಿದ್ದಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಈತನ ಒಟ್ಟಾರೆ ಆಸ್ತಿಯ ಮೂಲ ಏನಿತ್ತು, ಇದು ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಆಸ್ತಿಯ ಅಥವಾ ಈತನ ಸ್ವಯಾರ್ಜಿತ ಆಸ್ತಿಯ ಎನ್ನುವುದನ್ನು ಕೂಡ ತನಿಖೆಯಲ್ಲಿ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಕೊಪ್ಪಳ ಮತ್ತು ಗದಗ್, ಹುಬ್ಬಳ್ಳಿ ಈ 3 ವಿಭಾಗದಲ್ಲಿ ತನಿಖೆ ನಡೀತಾ ಇದೆ. ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಹಣ ಎಣಿಸ್ಲಿಕ್ಕೆ ಅಂತೇಳಿ ಈಗ ವಿಶೇಷವಾಗಿ ಮನಿ ಕೌಂಟಿಂಗ್ ಮಷೀನ್ ಅನ್ನು ಕೂಡ ತರಿಸ್ಕೊಂಡಿರುವಂತದ್ದು. ಕೊಪ್ಪಳ ಮೂಲ ಕೇಂದ್ರದಲ್ಲಿ ದಾಳಿ ಆಗತ್ತೆ, ನಂತರ ಹುಬ್ಬಳ್ಳಿಯಲ್ಲಿ ಈಗ ದಾಳಿ ಆಗಿರುತ್ತದೆ. ಶೋಧ ಕಾರ್ಯ ಮುಂದುವರೆದಿದೆ. ರಮ್ಯಾ, ಎಷ್ಟು ಜನ ಅಧಿಕಾರಿಗಳು ಸದ್ಯಕ್ಕೆ ದಾಳಿಯನ್ನ ಮಾಡಿದ್ದಾರೆ, ಮಹತ್ವದ ದಾಖಲೆಗಳು ಸಿಕ್ಕಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಪಿತ್ರಾರ್ಜಿತ ಆಸ್ತಿನ ಅಥವಾ ಇವರೇ ಈ ರೀತಿಯಾಗಿ ಏನು ಈ ಬಂದಂತಹ ಹಣದಿಂದ ಅಂದ್ರೆ ಗೋಲ್ಮಾಲ್ ಮಾಡಿ ಮೋಸ ಮಾಡಿದಂತಹ ಬಂದಂತಹ ಹಣದಿಂದ ಈ ಆಸ್ತಿಗಳನ್ನ ಖರೀದಿ ಮಾಡಿರೋದಾ ಅನ್ನೋದು ಪ್ರಶ್ನೆ ಆಗತ್ತೆ. ಖಂಡಿತ ರಮ್ಯ, ಏನು ಈ ಶೇಖು ಚೌಹಾಣ್ ಏನಿದ್ದಾರೆ GST ಆಫೀಸರ್, ಈತನ ಮೇಲೆ ಈ ಹಿಂದೆ ಕೂಡ ಲೋಕಾಯುಕ್ತ ವಿಭಾಗದಲ್ಲಿ ಒಂದು ದೂರು ದಾಖಲಾಗಿತ್ತು. ಅಧಿಕ ಪ್ರಮಾಣದ ಆಸ್ತಿಯನ್ನ ಹೊಂದಿದ್ದಾರೆ ಅಂತೇಳಿ. ಮತ್ತೆ ಈಗ ಮತ್ತೊಂದು ಇದೇ ತಿಂಗಳು ದೂರು ಕೂಡ ದಾಖಲಾಗಿತ್ತು. ಈ ದೂರಿನ ಆಧಾರ ಇಟ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡದಂತ ಸಂದರ್ಭದಲ್ಲಿ ಶೇಖು ಚೌಹಾಣ್ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಇವ್ರನ್ನ ಕಂಡು ಕಕ್ಕ ಬೆಕ್ಕಿ ಆಗ್ತಾರೆ. ಆಮೇಲೆ ಹುಬ್ಬಳ್ಳಿ ಮತ್ತು ಕೊಪ್ಪಳ ವಿಭಾಗದಲ್ಲಿ ಏಕಕಾಲಕ್ಕೆ ಕೂಡ
ದಾಳಿ ಆಗುತ್ತೆ. ಹೀಗಾಗಿ ಆತನ ಸಂಪತ್ತು ಮನೆಯಲ್ಲಿ ಏನಿತ್ತು ಅದು ಮಾತ್ರ ಈಗ ಸಿಕ್ಕಿರುವಂತದ್ದು. ಮತ್ತು ಅದನ್ನ ಹೊರತುಪಡಿಸಿ ಈತನ 4 ಬ್ಯಾಂಕ್ ಅಕೌಂಟ್ಗಳೇನಿದೆ ಇಲ್ಲಿಯೂ ಕೂಡ ಒಂದು ಅಧಿಕಾರಿಗಳು ಒಂದು ಕಣ್ಗಾವಲನ್ನ ಇಟ್ಟಿದ್ದಾರೆ ಮತ್ತು ಸೇಫ್ ಲಾಕರ್ ಕೂಡ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಸೇಫ್ ಲಾಕರ್ ನು ಕೂಡ ತೆಗೆಯುವಂತ ಕಾರ್ಯ ನಡೆಯುತ್ತೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಏನಿದ್ದಾರೆ ಸುನಿಲ್ ಮೆಗಳಮನಿ, ಇವರು ಕೊಪ್ಪಳದಲ್ಲಿ ಈಗ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಮತ್ತು ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಓರ್ವ ಡಿಸಿಪಿ ನೇತೃತ್ವದಲ್ಲಿ ಒಂದು ಶೋಧ ಕಾರ್ಯ ವರೆದಿರುವಂತದ್ದು. ಒಂದು ಮೂಲದ ಮಾಹಿತಿ ಪ್ರಕಾರ ಶೇಖು ಚೌಹಾಣ್ ಏನಿದ್ದಾರೆ ಈತನು ಅಕ್ರಮ ಆಸ್ತಿ ಹೊಂದು ಭ್ರಷ್ಟಾಚಾರ ಮಾಡಿ ಅಧಿಕ ಹಣ ಸಂಪಾದಿಸ್ತಾನೆ ಅನ್ನುವ ಆರೋಪ ಕೇಳಿ ಬಂದಿದೆ. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಲ್ಲಿಕ್.